ನಮ್ಮ ಮನೇಲಿ ಇವತ್ತು ಪೈನಾಪಲ್ ಮೆಣಸ್ಕಾಯಿ, ಅದು ಉಡುಪಿ ಸ್ಟೈಲಲ್ಲಿ. ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ನೋಡಿದ್ರಲ್ಲ ನನ್ನ ಥಾಲಿ ಹೇಗೆ ಕಾಣಿಸ್ತಾ ಇದೆ ಅಂತ. ಫುಲ್ ಆಫ್ ವೆಜಿಟೇಬಲ್ಸ್, ಕೋಸಂಬರಿ ಮತ್ತು ಪೈನಾಪಲ್ ಗೊಜ್ಜು. ಬನ್ನಿ ಹಾಗಾದರೆ ಪೈನಾಪಲ್ ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಪೈನಾಪಲ್ನ ಎರಡು ಸೈಡ್ನಲ್ಲಿ ಕಟ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಅದರ ಸಿಪ್ಪೆ ಎಲ್ಲ ತೆಕ್ಕೊಂಡು ಚೆನ್ನಾಗಿ ಹೆಚ್ಕೋಬೇಕು. ಸಿಪ್ಪೆ ತೆಗೆಯೋದು ಸ್ವಲ್ಪ ಇರಿಟೇಷನ್ ಅನಿಸುತ್ತೆ, ಬಟ್ ನಿಮಗೆ ಆ ಟೆಕ್ನಿಕ್ ಗೊತ್ತಾದರೆ ಚೆನ್ನಾಗೇ ತೆಕ್ಕೋಬೋದು. ಈ ರೀತಿಯಾಗಿ ಸುಲಭವಾಗಿ ನೀವು ಎಲ್ಲ ಸಿಪ್ಪೆಯನ್ನು ತೆಕ್ಕೋಬೋದು. ಆಮೇಲೆ ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಸೊ ಇದರಲ್ಲಿ ಮಿಡಲಲ್ಲಿ ಒಂದು ಗಟ್ಟಿಯಾದ ಪಾರ್ಟಿಷನ್ ಇರುತ್ತೆ, ಸೊ ಅದನ್ನು ಕೂಡ ತೆಕ್ಕೊಳ್ಳಿ, ಇಲ್ಲಾಂದರೆ ಕಹಿ ಬರೋ ಸಾಧ್ಯತೆ ಇರುತ್ತೆ. ಸೊ ಆ ಗಟ್ಟಿಯಾದ ಪಾರ್ಟಿಷನ್ನ ನೀವು ತಿನ್ಕೋಬೋದು, ಗೊತ್ತಾ? ನಮ್ಮ ಉಡುಪಿ ಕಡೆ ಫಂಕ್ಷನಲ್ಲಿ ಈ ಗೊಜ್ಜು ಅಥವಾ ಮೆಣಸ್ಕಾಯಿ ಇಲ್ಲದೆ ನಮ್ಮ ಫಂಕ್ಷನ್ ಊಟನೇ ಮುಗಿಯಲ್ಲ. ಆಮೇಲೆ ಕಡುಬು ಜೊತೆನೂ ಈ ಒಂದು ಮೆಣಸ್ಕಾಯಿ ಅನ್ನೋಂಥದ್ದು ತುಂಬಾ ರುಚಿಯಾಗಿರುತ್ತೆ. ನಾನಿಲ್ಲಿ ಇವತ್ತು ಅನ್ನದ ಜೊತೆ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಚಿಕ್ಕದಾಗಿ ಹೆಚ್ಕೊಂಡಂತಹ ಪೈನಾಪಲ್ನ ಒಂದು ಸ್ವಲ್ಪ ನೀರು ಒಳಗಡೆ ಹಾಕಿ ಅದಕ್ಕೆ ಬೆಲ್ಲ, ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಬೇಯಕ್ಕಿಡ್ತೀನಿ. ಇನ್ನೊಂದು ಕಡೆ ಒಂದು ಬಾಣಲಿಗೆ ಸ್ವಲ್ಪ ಎಳ್ಳನ್ನು ಹಾಕ್ಕೊಂಡು ಹುರ್ಕೋತೀನಿ. ಅದು ಚಟ ಚಟ ಅಂತ ಹೇಳಬೇಕು. ಅದಾದ ನಂತರ ಅದನ್ನು ಸೈಡಿಗೆ ಇಟ್ಕೊಂಬಿಡಿ. ಆಮೇಲೆ ಅದೇ ಬಾಣಲಿಲಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಉದ್ದಿನಬೇಳೆ, ಕಡಲೆಬೇಳೆ, ಕೊತ್ತಂಬರಿ ಬೀಜ, ಮೆಂತ್ಯ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹುರ್ಕೊಳ್ಬೇಕು. ಅದು ಗೋಲ್ಡನ್ ಬ್ರೌನ್ ಬರಬೇಕು. ನಂತರ ಇದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 7ರಿಂದ 8 ಹಾಕ್ಕೊಂಡು ಆಮೇಲೆ ಕರಿಬೇವು ಸೊಪ್ಪು ಹಾಕಿ ಮತ್ತು ಸ್ವಲ್ಪ ಕಾಯಿ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಎಲ್ಲ ಹುರ್ಕೊಂಡಾದಮೇಲೆ ಇದನ್ನು ತಣ್ಣಗಾಗಕ್ಕೆ ಬಿಡಿ. ಆಮೇಲೆ ಒಂದು ಮಿಕ್ಸಿ ಜಾರ್ ತಗೊಳ್ಳಿ, ಅದರಲ್ಲಿ ನುಣ್ಣಕ್ಕೆ ರುಬ್ಕೊಳ್ಳಿ. ರುಬ್ಬುವಾಗ ಇದಕ್ಕೆ ಹುಣಸೆ ಹುಳಿ ಹಾಕ್ಕೋಬೇಕು. ನಾನು ಸ್ವಲ್ಪನೇ ಹುಣಸೆ ಹುಳಿ ಹಾಕ್ಕೋತಾ ಇದ್ದೀನಿ. ಯಾಕೆ ಅಂದರೆ ಪೈನಾಪಲ್ ಆಲ್ರೆಡಿ ಸ್ವಲ್ಪ ಹುಳಿ ಇರುತ್ತೆ, ಸೊ ಹಾಗಾಗಿ ಸ್ವಲ್ಪನೇ ಹುಣಸೆ ಹುಳಿ ಹಾಕ್ಕೊಳ್ಳಿ. ಹೇಳೋಕ್ಕೆ ಬೆಂಗಳೂರಲ್ಲಿದ್ದೀನಿ, ಆದರೆ ಸೆಕೆ ನೋಡಿದ್ರೆ ಯಾಕೋ ಊರಲ್ಲಿರೋ ಫೀಲಿಂಗ್ ಬರ್ತಾ ಇದೆ ನನಗೆ. ಅಡುಗೆ ಮಾಡ್ತಾ ಮಾಡ್ತಾ ಯಾಕೋ ಸ್ವಲ್ಪ ಚಾಕ್ಲೇಟ್ ತಿನ್ನಬೇಕು ಅನ್ನಿಸ್ತು. ಚಾಕ್ಲೇಟ್ನ ತಿನ್ಕೊಂಡು ಎಂಜಾಯ್ ಮಾಡ್ತಾ ಅಡುಗೆ ಮಾಡ್ತಾ ಇದ್ದೆ. ಇಡೀ ಪ್ಯಾಕೆಟೇನು ನುಂಗಲ್ಲ ನಾನು, ಸ್ವಲ್ಪನೇ ತಿನ್ನೋದು. ಯಾಕೆ ಹೇಳಿ, ಆಮೇಲೆ ದಪ್ಪ ಆಗಬಾರ್ದಲ್ಲ. ನೋಡಿ, ಮಿಕ್ಸಿ ಜಾರಲ್ಲಿ ಎಲ್ಲನೂ ಹಾಕ್ಕೊಂಡು ಹುರಿದಿಟ್ಟಂಥ ಎಳ್ಳು ಕೂಡ ಹಾಕ್ಕೊಂಡು ನಾನು ನುಣ್ಣಕ್ಕೆ ರುಬ್ಕೊಳ್ತಾ ಇದ್ದೀನಿ. ಇದನ್ನು ನೆನ್ಪಿಟ್ಕೊಳ್ಳಿ, ನೀವು ಕರಿ ಎಳ್ಳಾದರೂ ಹಾಕ್ಕೋಬೋದು. ಯೂಶ್ವಲಿ ಕರಿ ಎಳ್ಳನ್ನೇ ಯೂಸ್ ಮಾಡ್ತಾರೆ. ನಾನು ಕರಿ ಎಳ್ಳು ಮನೇಲಿ ಇಲ್ಲ ಅಂದ್ಬಿಟ್ಟು ಹುಡುಕಿ ಸಾಕಾಗಿ ಆಮೇಲೆ ಬಿಳಿ ಎಳ್ಳು ಸಿಕ್ತು, ಅದನ್ನೇ ಹುರ್ಕೊಂಡು ಹಾಕ್ಕೊಂಬಿಟ್ಟೆ. ಮತ್ತೊಂದು ಮಜಾ ಗೊತ್ತಾ, ದಿನೇ ನನಗೆ ಫ್ಯಾನ್ಸ್ ಜಾಸ್ತಿ ಆಗ್ತಿದ್ದಾರೆ. ಎಷ್ಟು ಖುಷಿ ವಿಚಾರ ಅಲ್ವಾ? ನಾನು ಅಂದ್ಕೊಂಡಿದ್ದೆ ಯಾರೂ ಲೈಕೇ ಮಾಡಲ್ಲ ಏನೋ ನನ್ನ ಅಡುಗೆನ. ಏನು ಇವಳು ಎಲ್ಲರ ಥರ ಅಡುಗೆ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾಳೆ, ವಿಡಿಯೋ ಹಾಕ್ತಾಳೆ, ಕೆಲಸ ಇಲ್ಲ ಇವಳಿಗೆ ಅಂತ. ಬಟ್ ನನ್ನ ಜನ ಲೈಕ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಿ ತುಂಬಾ ಖುಷಿ ಆಯಿತು ನನಗೆ. ಅದು ಬಿಡಿ, ಇವಾಗ ಮತ್ತೆ ನಾನು ರುಬ್ಬಿಟ್ಕೊಂಡಂಥ ಮಿಶ್ರಣನೆಲ್ಲ ಬೇಯಿಸಿಟ್ಟಿದ್ನಲ್ಲ ಪೈನಾಪಲ್, ಅದರ ಜೊತೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೋಬೋದು. ಇನ್ನೊಂದು ಸೈಡಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದಕ್ಕೆ ಒಣ ದ್ರಾಕ್ಷಿ ಹಾಕ್ಕೊಂಡು ಗುಂಡು ಗುಂಡು ಬರೋ ತನಕ ಅದನ್ನು ಹುರಿದು ಆ ದ್ರಾಕ್ಷಿನ ಮೆಣಸ್ಕಾಯಿ ಜೊತೆ ಸೇರಿಸ್ಕೊಂಡ್ಬಿಟ್ಟೆ. ಒಮ್ಮೆ ಟೇಸ್ಟ್ ನೋಡಿ ಆಯಿತಾ? ಯಾಕೆಂದರೆ ಇನ್ನೂ ಉಪ್ಪು ಮತ್ತು ಬೆಲ್ಲ ಬೇಕಿದ್ರೆ ಸೇರಿಸ್ಕೋಬೋದು ನೀವು. ಸರಿಯಾಗಿದ್ರೆ ಮೆಣಸ್ಕಾಯಿ ರೆಡಿ ಆಯ್ತಲ್ಲ, ಊಟದ ಜೊತೆ ತಿನ್ನಿ ಆಯಿತಾ? ಆಮೇಲೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾಳೆ ಮತ್ತೆ ಸಿಗೋಣ.